ಹಾಯ್ ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಸ್ನೇಹಿತರೆ, ಇವತ್ತು ನಾವು ಬಾದಾಮಿ ಚಾಲುಕ್ಯರ ಬಗ್ಗೆ ನೋಡ್ತಾ ಹೋಗೋಣ. ಸೊ ಬಾದಾಮಿ ಚಾಲುಕ್ಯರು ಕ್ರಿಸ್ತಶಕ 543ರಿಂದ 753. ಈ ಒಂದು ಅಧ್ಯಾಯವು ಕರ್ನಾಟಕ ಮತ್ತು ದಕ್ಷಿಣ ಭಾರತದ ಇತಿಹಾಸದಲ್ಲಿ ಒಂದು ಸ್ವರ್ಣಯುಗವಾಗಿದೆ. ಸಣ್ಣ ಪ್ರಾಂತೀಯ ರಾಜರಾಗಿದ್ದ ಚಾಲುಕ್ಯರು ಇಡೀ ದಕ್ಷಿಣ ಭಾರತವನ್ನು ಒಂದುಗೂಡಿಸಿ ಮಹಾನ್ ಸಾಮ್ರಾಜ್ಯವನ್ನು ನಿರ್ಮಿಸ್ತಾರೆ. ಇವರ ಕಾಲದಲ್ಲಿ ಕಲೆ, ವಾಸ್ತುಶಿಲ್ಪ, ಸಾಹಿತ್ಯ ಮತ್ತು ಸೇನಾ ಬಲವು ಉನ್ನತ ಮಟ್ಟಕ್ಕೇರಿತು. ಸ್ನೇಹಿತರೆ, ಈಗ ನೀವೊಂದು ಚಿತ್ರಣವನ್ನು ನೋಡ್ತಾ ಇದ್ದೀರಾ. ಇದು ಐಹೊಳೆಯ ಪ್ರಸಿದ್ಧ ದುರ್ಗಾ ದೇವಾಲಯ. ಅಂದರೆ ಚಾಲುಕ್ಯರ ವಾಸ್ತುಶಿಲ್ಪಿ ಇದಾಗಿದೆ. ಈಗ ನೋಡೋಣ ಚಾಲುಕ್ಯ ಸಾಮ್ರಾಜ್ಯದ ಉದಯ ಮತ್ತು ಹಿನ್ನೆಲೆ ಯಾವ ರೀತಿ ಇತ್ತು ಅಂತ. ಇವರ ಸ್ಥಾಪಕ ಜಯಸಿಂಹ ಮತ್ತು ರಣರಾಗ ಆರಂಭಿಕ ನಾಯಕರು. ಸಾಮ್ರಾಜ್ಯದ ನಿಜವಾದ ಸ್ಥಾಪಕ 1ನೇ ಪುಲಿಕೇಶಿ, ಕ್ರಿಸ್ತಶಕ 543. ಇವನು ಬಾದಾಮಿಯ ವಾತಾಪಿ ಕೋಟೆಯನ್ನು ನಿರ್ಮಿಸಿ ಅದನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡನು. ರಾಜಧಾನಿ ಬಾದಾಮಿ, ವಾತಾಪಿ ಇಂದಿನ ಬಾಗಲಕೋಟೆ ಜಿಲ್ಲೆ. ರಾಜಲಾಂಛನ ವರಾಹ ಅಂದರೆ ಕಾಡುಹಂದಿ. ಇದರ ಹಿನ್ನೆಲೆ ಕದಂಬರ ಸಾಮಂತರಾಗಿದ್ದ ಚಾಲುಕ್ಯರು ಕ್ರಮೇಣ ತಮ್ಮ ಶಕ್ತಿಯನ್ನು ಹೆಚ್ಚಿಸಿಕೊಂಡು ಬಾದಾಮಿಯ ಕೆಂಪು ಕಲ್ಲಿನ ಬೆಟ್ಟಗಳ ನಡುವೆ ಬಲವಾದ ಸ್ವತಂತ್ರ ಆಡಳಿತವನ್ನು ಆರಂಭಿಸಿದರು. ಸೊ ಇವರ ಪ್ರಮುಖ ಅರಸರು: 1ನೇ ಪುಲಿಕೇಶಿ, ಕ್ರಿಸ್ತಶಕ 543ರಿಂದ 566. ಸಾಮ್ರಾಜ್ಯದ ಅಡಿಪಾಯ ಹಾಕಿದವನು. ಅಶ್ವಮೇಧ ಯಾಗವನ್ನು ಮಾಡಿ ಸತ್ಯಾಶ್ರಯ ಎಂಬ ಬಿರುದನ್ನು ಧರಿಸಿದನು. ಸೊ 2ನೇರು ಕೀರ್ತಿವರ್ಮ 1, ಕ್ರಿಸ್ತಶಕ 566ರಿಂದ 597. ಬನವಾಸಿಯ ಕದಂಬರು ಮತ್ತು ಕೊಂಕಣದ ಮೌರ್ಯರನ್ನು ಸೋಲಿಸಿ ರಾಜ್ಯವನ್ನು ವಿಸ್ತರಿಸಿದನು. ಬಾದಾಮಿಯ ಗುಹಾಂತರ ದೇವಾಲಯಗಳ ನಿರ್ಮಾಣ ಇವನ ಕಾಲದಲ್ಲಿ ಆರಂಭವಾಯಿತು. ಸೊ 3ನೇ ಅರಸ ಯಾರು? ಮಂಗಳೇಶ, ಕ್ರಿಸ್ತಶಕ 597ರಿಂದ 610. ಕೀರ್ತಿವರ್ಮನ ತಮ್ಮ. ಇವನು ಬಾದಾಮಿಯ 4ನೇ ಗುಹಾಂತರ ದೇವಾಲಯನ್ನು ವಿಷ್ಣು ಗುಹೆಯನ್ನು ಪೂರ್ಣಗೊಳಿಸಿದವನು. ಇವನ ಕಾಲದಲ್ಲಿ ಉತ್ತರಾಧಿಕಾರದ ಸಂಬಂಧಿ ಆಂತರಿಕ ಕಲಹ ಏರ್ಪಟ್ಟಿತು. ಸೊ ನೆಕ್ಸ್ಟ್ ಇಮ್ಮಡಿ ಪುಲಿಕೇಶಿ, ಕ್ರಿಸ್ತಶಕ 610ರಿಂದ 642. ಇವರು ಶ್ರೇಷ್ಠ ದೊರೆ. ಬಾದಾಮಿ ಚಾಲುಕ್ಯರ ಅತ್ಯಂತ ಶಕ್ತಿಶಾಲಿ ಮತ್ತು ವಿಶ್ವ ಪ್ರಸಿದ್ಧ ದೊರೆ ಇಮ್ಮಡಿ ಪುಲಿಕೇಶಿಯಾಗಿರ್ತಾರೆ. ನರ್ಮದಾ ನದಿ ಕೆಳಗಾದಿ, ಹರ್ಷವರ್ಧನನ ಸೋಲು. ಉತ್ತರ ಭಾರತವನ್ನು ಏಕಛತ್ರಾಧಿಪತ್ಯದಿಂದ ಆಳುತ್ತಿದ್ದ ಸಾಮ್ರಾಟ್ ಹರ್ಷವರ್ಧನನು ದಕ್ಷಿಣದ ಮೇಲೆ ದಂಡೆತ್ತಿ ಬಂದಾಗ ನರ್ಮದಾ ನದಿಯ ತೀರದಲ್ಲಿ ಪುಲಿಕೇಶಿ ಅವನನ್ನು ಭೀಕರವಾಗಿ ಸೋಲಿಸಿದನು. ಇದರಿಂದ ಪುಲಿಕೇಶಿಗೆ ಪರಮೇಶ್ವರ ಮತ್ತು ದಕ್ಷಿಣ ಪತೇಶ್ವರ ಎಂಬ ಬಿರುದುಗಳು ಬಂದವು. ಐಹೊಳೆ ಶಾಸನ, ಕ್ರಿಸ್ತಶಕ 634. ಪುಲಿಕೇಶಿಯ ಆಸ್ಥಾನ ಕವಿ ರವಿಪರ್ತಿಯಿಂದ ರಚಿತವಾದ ಈ ಶಾಸನವು ಇಮ್ಮಡಿ ಪುಲಿಕೇಶಿಯ ದಿಗ್ವಿಜಯಗಳು ಮತ್ತು ಸಾಮ್ರಾಜ್ಯ ವಿಸ್ತರಣೆಯ ಸಂಪೂರ್ಣ ವಿವರವನ್ನು ನೀಡುತ್ತದೆ. ವಿದೇಶಿ ಸಂಬಂಧಗಳು. ಪರ್ಷಿಯಾದ ಅಂದರೆ ಇರಾನ್ ರಾಜ 2ನೇ ಖುಸ್ರೋ ಪುಲಿಕೇಶಿ ಆಸ್ಥಾನಕ್ಕೆ ರಾಯಭಾರಿಯನ್ನು ಕಳುಹಿಸಿದ್ದನು. ಇದರ ಚಿತ್ರಣ ಬಾದಾಮಿಯ ಅಜಂತ ಗುಹೆಯಲ್ಲಿದೆ. ಹ್ಯುಯೆನ್ಸಾಂಗ್ ಭೇಟಿ. ಚೀನಾ ಪ್ರವಾಸಿ ಹ್ಯುಯೆನ್ಸಾಂಗ್ ಕ್ರಿಸ್ತಶಕ 641ರಲ್ಲಿ ಪುಲಿಕೇಶಿ ಆಸ್ಥಾನಕ್ಕೆ ಭೇಟಿ ನೀಡಿ ರಾಜ್ಯದ ಸಂಪತ್ತು ಮತ್ತು ಚಾಲುಕ್ಯರ ಸೇನಾ ಬಲವನ್ನು ಹೊಗಳಿ ಬರೆದಿದ್ದಾನೆ. ಪಲ್ಲವರ ಜೊತೆಗಿನ ಸಂಘರ್ಷ. ಕಂಚಿಯ ಪಲ್ಲವರಾಜ ಮಹೇಂದ್ರವರ್ಮನನ್ನು ಸೋಲಿಸಿದರೂ ನಂತರದ ದಿನಗಳಲ್ಲಿ ಮಹೇಂದ್ರವರ್ಮನ ಮಗ ನರಸಿಂಹವರ್ಮ 1 ವಾತಾಪಿಕೊಂಡ ಬಾದಾಮಿಯ ಮೇಲೆ ದಾಳಿ ಮಾಡಿ ಪುಲಿಕೇಶಿಯನ್ನು ಸೋಲಿಸಿದನು. ಸೊ ಚಾಲುಕ್ಯರ ಕೊಡುಗೆಗಳು. ವಾಸ್ತುಶಿಲ್ಪ ಮತ್ತು ಕಲೆ ಅಂದರೆ ವೇಸರ ಶೈಲಿಯಲ್ಲಿತ್ತು. ಚಾಲುಕ್ಯರು ಭಾರತೀಯ ವಾಸ್ತುಶಿಲ್ಪಕ್ಕೆ ನೀಡಿದ ಕೊಡುಗೆ ಅಪಾರ. ಇವರು ಉತ್ತರ ಭಾರತದ ನಾಗರ ಶೈಲಿ ಮತ್ತು ದಕ್ಷಿಣ ದ್ರಾವಿಡ ಶೈಲಿಯನ್ನು ಸಮ್ಮಿಶ್ರಗೊಳಿಸಿ ವೇಸರ ಶೈಲಿಯನ್ನು ರೂಪಿಸಿದರು. ಐಹೊಳೆ ದೇವಾಲಯ ವಾಸ್ತುಶಿಲ್ಪದ ತೊಟ್ಟಿಲು, ಕ್ರಾಡಲ್ ಆಫ್ ಇಂಡಿಯನ್ ಟೆಂಪಲ್ ಆರ್ಕಿಟೆಕ್ಚರ್ ಎಂದು ಕರೆಯಲ್ಪಡುತ್ತದೆ. ಇಲ್ಲಿ 125ಕ್ಕೂ ಹೆಚ್ಚು ದೇವಾಲಯಗಳಿವೆ. ಲಾರ್ಡ್ ಖಾನ್ ದುರ್ಗಾ ದೇವಾಲಯ. ಬಾದಾಮಿ 4 ಪ್ರಸಿದ್ಧ ಕೆಂಪು ಕಲ್ಲಿನ ಗುಹಾಂತರ ದೇವಾಲಯಗಳು, ಶೈವ, ವೈಷ್ಣವ ಮತ್ತು ಜೈನ ಗುಹೆಗಳು. ಪಟ್ಟದಕಲ್ಲು ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣ. ಸೊ ವಿರೂಪಾಕ್ಷ ದೇವಾಲಯ ಲೋಕಮಹಾದೇವಿ ನಿರ್ಮಿಸಿದ್ದು ಮತ್ತು ಮಲ್ಲಿಕಾರ್ಜುನ ದೇವಾಲಯಗಳು ಪ್ರಸಿದ್ಧವಾಗಿವೆ.
ಸಾಹಿತ್ಯ ಧರ್ಮ ಯಾವ ರೀತಿ ಇತ್ತು? ಸಂಸ್ಕೃತ ಮತ್ತು ಕನ್ನಡ ಭಾಷೆಗಳಿಗೆ ಪ್ರೋತ್ಸಾಹ ನೀಡಿದರು. ವಿಜ್ಜಿಕ ಪುಲಿಕೇಶಿಯ ಸೊಸೆ ಕೌಮುದಿ ಮಹೋತ್ಸವ ಎಂಬ ಗ್ರಂಥವನ್ನು ಬರೆದಳು. ಧಾರ್ಮಿಕವಾಗಿ ಶೈವ ವೈಷ್ಣವ ಧರ್ಮಗಳ ಜೊತೆಗೆ ಜೈನ ಧರ್ಮಕ್ಕೂ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡಿದರು. ರವಿಕೀರ್ತಿ ಐಹೊಳೆಯಲ್ಲಿ ಮೇಗುತಿ ಜೈನ ದೇವಾಲಯವನ್ನು ಕಟ್ಟಿಸಿದನು. ಸೊ ಇವರ ಪತನ ಯಾವ ರೀತಿ ಆಯಿತು? ಕೊನೆಯ ದೊರೆಯಾದ 2ನೇ ಕೀರ್ತಿವರ್ಮ ಕ್ರಿಸ್ತಶಕ 746 753 ಕಾಲದಲ್ಲಿ ಸಾಮಂತ ರಾಜನಾಗಿದ್ದ ರಾಷ್ಟ್ರಕೂಟರ ದಂತಿದುರ್ಗನು ಚಾಲುಕ್ಯರನ್ನು ಸೋಲಿಸಿ ರಾಷ್ಟ್ರಕೂಟ ಸಾಮ್ರಾಜ್ಯವನ್ನು ಸ್ಥಾಪಿಸಿದನು. ಇದರೊಂದಿಗೆ ಬಾದಾಮಿ ಚಾಲುಕ್ಯರ ಆಳ್ವಿಕೆ ಮುಕ್ತಾಯವಾಗುತ್ತೆ. ಓಕೆ, ಸೊ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಬಾದಾಮಿ ಚಾಲುಕ್ಯರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇಷ್ಟ ಇದ್ದರೆ ಲೈಕು, ಶೇರು, ಕಮೆಂಟು ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ನೀವು ಮರಿಬೇಡಿ. ಸೊ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಈ ಒಂದು ವಿಡಿಯೋನ ಮತ್ತೆ ಶೇರ್ ಮಾಡ್ಕೊಳ್ಳಿ ಸ್ನೇಹಿತರೆ, ಅವರಿಗೂ ಹೆಲ್ಪ್ಫುಲ್ ಆಗಲಿ. ಸೊ ಎಲ್ರಿಗೂ ಧನ್ಯವಾದಗಳು.